मूर्ति सद्गुरुनाथ महाराज की जय 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 रघुवीर। ನಿಜವಾಗಿಯೂ ಮನುಷ್ಯ ಜನ್ಮ ಅನ್ನೋದು ಮುಖ್ಯವಾಗಿ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಪ್ರಾಪ್ತವಾಗಿದೆ. ಈ ಜನ್ಮದಲ್ಲಿ ನಾವು ಏನಾದರೂ ಮಾಡಿ ಭಗವಂತನ ದರ್ಶನ ಆಗಬೇಕು, ಭಗವಂತನ ಪ್ರಾಪ್ತಿ ಆಗಬೇಕು, ಅನುಗ್ರಹ ಆಗಬೇಕು. ಅಷ್ಟಕ್ಕಾಗಿಯೇ ಈ ದೇವ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಭಗವಂತ ನಮಗೆ ಕೊಟ್ಟಾನೆ. ದೇವತೆಗಳಿಗೂ ಈ ಮನುಷ್ಯ ಜನ್ಮ ಅಶಕ್ಯವಾಗಿರ್ತಕ್ಕಂಥ ಈ ಜನ್ಮದಲ್ಲಿ ಮಾತ್ರ ನಾವೇನಾದರೂ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಡ್ತೀವಿ. ಆ ದೃಷ್ಟಿಯಿಂದ ನಾವು ಯಾವುದೇ ಒಂದು ವರ್ಣ ಆಗಲಿ, ಆಶ್ರಮ ಆಗಲಿ, ಅರ್ಥಾತ್ ಏನು ಅಂದ್ರೆ ಯಾವುದೇ ಜಾತಿಯವರಾಗಲಿ, ಯಾವುದೇ ಒಂದು ವರ್ಣದವರಾಗಲಿ, ಯಾವುದೇ ಆಶ್ರಮ, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಆಗಲಿ, ಸನ್ಯಾಸ ಆಗಲಿ, ಏನೇ ಆಗಿದ್ರು ನಮ್ಮ ಕಡೆಗೆ ಶಂಕರಾಚಾರ್ಯ ಬರೀತಾರೆ, ವಟುರ್ವಾ ಗೇಹೀವಾ ಯತಿರಪಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿತ್ ಭವತು ಭವಕಿಂತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ತವ ವಿಭೋ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ. ನಾವು ಏನಾದರೂ ಆಗಿರ್ಬೋದು, ಒಟ್ಟು ಒಂದರ ಬ್ರಹ್ಮಚಾರಿ ಆಗಿರಲಿ, ಗೃಹಸ್ಥಾಶ್ರಮಿ ಆಗಿರಲಿ, ಸನ್ಯಾಸಿ ಆಗಿರಲಿ, ಯಾರ ಅಂತಃಕರಣ ಹೃದಯ ಅನ್ನುವಂಥ ಪದ್ಮ ಕಮಲದಿಂದ ಚರಣಾರವಿಂದಗಳಲ್ಲಿ ಸಮರ್ಪಿತ ಆಗಿದ್ದನು ಅವರು ನಿಜವಾಗಿ ಏನು ಅಂದರೆ ಧನ್ಯರಾಗಿರ್ತಕ್ಕಂಥ. ಅರ್ಥಾತ್ ಏನು ಅಂದರೆ ಅವರ ಪ್ರಪಂಚದ ಒಂದು ಜೀವನದ ಭಾರವನ್ನೆಲ್ಲ ನೀನು ವಹನ ಮಾಡಿ. ಆದ್ದರಿಂದ ನಾವು ಯಾವುದೇ ಒಂದು ಇದರೊಳಗಿರುವ ಅವಸ್ಥಾದಲ್ಲಿ ಇರ್ಕೋವಲ್ವೇ. ಆದರೆ ಒಂದು ಮಹತ್ವದ ವಿಷಯ ಏನು ಅಂದರೆ ನಾವು ಮದುವೆ ಮಾಡ್ಕೊಳ್ಳಿಲ್ಲ, ಹಂಗೆ ಇದ್ವಿ. ಆದರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳದೆ ಇದ್ರೆ ಹಂಗೆ ಇದ್ದದ್ದು ವ್ಯರ್ಥ. ಅದಕ್ಕಿಂತ ಮದುವೆ ಮಾಡ್ಕೊಂಡಿದ್ದು ಚಲೋ ಇತ್ತೇನು ಅನ್ನುವಂಗಲ್ಲ. ಅಥವಾ ಮದುವೆ ಮಾಡ್ಕೊಂಡ್ವಿ, ಪ್ರಪಂಚ ಮಾಡಿದ್ವಿ 50 ವರ್ಷ, ಆದರೂ ಭಗವಂತನ ಅನುಗ್ರಹ, ಸದ್ಗುಣ ಅನುಗ್ರಹ ಆಗಲಿಲ್ಲ ಅಂದರೆ 50 ವರ್ಷ ಪ್ರಪಂಚ ಮಾಡಿದ್ದು ವ್ಯರ್ಥ. ಅದಕ್ಕಿಂತ ಹಂಗೆ ಇದ್ದಿದ್ದು ಚಲೋ. ಆದರೆ ಹಂಗೂ ಚಲೋ, ಹಿಂಗೂ ಚಲೋ. ಹೆಂಗಾದ್ರೂ ಚಲೋ ಅಂದ್ರೆ ಸದ್ಗುರುಗಳ ಅನುಗ್ರಹ ಆದರೂ ಚಲೋ, ಉಳಿದದ್ದು ಇಲ್ಲದೆ ಇದ್ರೆ ಏನಿದ್ರು ವ್ಯರ್ಥ. ಪ್ರಪಂಚ ಏನು ಸುಖದ್ದಲ್ರಿ. ಪ್ರಪಂಚದೊಳಗೆ ಇವತ್ತಿನ ತನಕ ಯಾವ ಮನುಷ್ಯನೂ ಸುಖಿಯಾಗಿಲ್ಲ. ದುಡ್ಡು ಯಾರಿಗೂ ಸಾಕಾಗುವುದಿಲ್ಲ. ಲಂಡನ್ನಿನ ರಾಣಿ ಎಲಿಜಾಬೆತ್ ಅಲ್ಲಿ ಪಾರ್ಲಿಮೆಂಟಿಗೆ ಒಂದು ಅಪ್ಲಿಕೇಶನ್ ಬರೆದಿದ್ದಂತ ಅರ್ಜಿ, ನೀವು ಕೊಡ್ತಕ್ಕಂಥ ಕಾಂಪನ್ಸೇಷನ್ ಏನದನೋ ಜಗತ್ತಿನೊಳಗೆ ಅತ್ಯಂತ ಶ್ರೀಮಂತರ ಪೈಕಿ ಒಬ್ಬಾಕೆ, ಹೈದರಾಬಾದ್ ನಿಜಾಮ ಎಲಿಜಾಬೆತ್ ರಾಣಿ. ಅದಕ್ಕೆ ಅರ್ಜಿ ಬರೀತಾಳೆ, ವಿನಂತಿ ಮನವಿ ಪತ್ರ ಬರೀತಾಳೆ, ನೀವು ಕೊಡೋ ಕಾಂಪನ್ಸೇಷನ್ ನನಗೆ ಸಾಲುವುದಿಲ್ಲ, ಆದ್ದರಿಂದ ನೀವು ಸ್ವಲ್ಪ ನಮಗೆ ಅದನ್ನು ಹೆಚ್ಚಿಗೆ ಮಾಡಿರಿ ನೋಡ್ರಿ. ಆಕೆಗೆ ಸಾಲವಲ್ತು, ಬಂದು ನಮಗೆ ಸಾಲಾಗಿಲ್ಲ, ಅದಕ್ಕೆ ಏನು ಅನ್ನೋದ್ರಾಗ ಏನು ತಪ್ಪು, ಎಷ್ಟಾದರೂ ಸಾಲು ಇಂಪು ಅದು. ಆದ್ದರಿಂದ ದುಡ್ಡು ಗಳಿಸಿ ಯಾರೂ ಸುಖಿ ಆಗಿಲ್ಲ. ಪ್ರಪಂಚದೊಳಗೆ ಇವತ್ತಿನ ತನಕ ಯಾರಿಗೂ ಸುಖ ಆಗಿಲ್ಲ. ಜಗಿ ಸರ್ವ ಸುಖಿ ಅಸ ಕೋಣ
ನಮಗೆ ಯಾವುದೂ ಚಿಂತಿಲ್ರಿ, ಕಾಳಜಿ ಇಲ್ಲ, ಯಾವುದೂ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲ ಅನ್ನುವಂಥ ಮನುಷ್ಯ ಹುಡುಕಿದ್ರು ಜಗತ್ತಿನೊಳಗೆ ಹುಡುಕಿದ್ರು ಸಿಗುವುದು. ಅಂಥವ್ರು ಕೆಲವರು ಮಾತಿದ್ದಾರೆ. ಯಾರು ಅಂದ್ರೆ ಇಲ್ಲಿದ್ದಾರೆ ನೋಡ್ರಿ, ಇಂಥವ್ರ ಅವ್ರು ಯಾವ ಯೋಚನೆ ಇಲ್ಲ, ಚಿಂತೆ ಇಲ್ಲ, ಕಾಳಜಿ ಇಲ್ಲ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಈ ಪ್ರಪಂಚ ಅಂದ್ರೆ ಹೆಂಗದ ಅಂದ್ರೆ, ನೀವು ಸಮುದ್ರದ ಯಾವುದೋ ಒಂದು ಮೂಲ್ಯಾಗ ಹೋಗಿ ಒಂದು ಗುಟ್ಟಿಗೆ ನೀರು ಕುಡಿದು ನೋಡ್ರಿ, ಸಮುದ್ರದ ನೀರು ಉಪ್ಪ ಇರ್ತದೆ. ಹೆಂಗೋ ಆಗಿ ಪ್ರಪಂಚ ಎಂಥದ್ದರೆ ಇರ್ಕೊಳ್ತಕ್ಕ ದುಃಖನ ಅದು. ಮತ್ತೇನು ಮಾಡಬೇಕು? ಅದಕ್ಕೆ ಏನಾದರೂ ಮಾಡಿ ಸಾರ್ಥಕ ಮಾಡಬೇಕು. ಏನಾದರೂ ಸದ್ಗುರುವ ಸೇವಾ ಮಾಡಬೇಕು, ಭಗವಂತನ ಭಕ್ತಿ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ಆ ದೃಷ್ಟಿಯಿಂದ ನಮಗೆ ಅಭಿಮಾನ ಅನ್ನಿಸ್ತದೆ, ಪ್ರೇಮ ಅನ್ನಿಸ್ತದೆ. ಏನು ಅಂದರೆ, ಈ ದಂಪತಿಗಳು ಏನಿದ್ದಾರೋ ಇವರಾತು, ಇವ್ರ ಮಕ್ಕಳಾತು, ಇವರ ಪರಿವಾರದವರು ಎಲ್ಲರೂ ಮೊದಲಿನಿಂದ ಬಹಳ ವರ್ಷಗಳಿಂದ ಎಂದ ಹೆಬ್ಬಳ್ಳಿ ಶುರುವಾಗಿದ್ದನು. ಸಾಧಾರಣ ಅಂದಿನಿಂದಲೂ ಅದಕ್ಕೂ ಮೊದಲಿನಿಂದಲೂ ಮಹಾರಾಜರ ಬಗ್ಗೆ ಅತ್ಯಂತ ಭಕ್ತಿ ಭಾವನಾ ಇದ್ದವರು. ಮಹಾರಾಜರ ಯಾವುದೇ ಕಾರ್ಯಕ್ರಮ ಇಲ್ಲ, ಅದರೊಳಗೆ ಮುಖ್ಯವಾಗಿ ಅವರು ಆ ಕಾರ್ಯಕ್ರಮದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಅವ್ರೇನು ಮಾಡ್ತಾರೆ ಅಂತಂದ್ರೆ ಸೇವಾ ಮಾಡ್ತಾರೆ. ಮಹಾರಾಜರ ಬಗ್ಗೆ ಬಹಳಷ್ಟು ಅವರಿಗೆ ಭಕ್ತಿ ಭಾವದ ಮಕ್ಕಳು ಅಷ್ಟೆ, ಹಳೆಯಂದ್ರಾತು, ಮಕ್ಕಳಾತು, ಮೊಮ್ಮಕ್ಕಳಾತು, ಮತ್ತು ಅವರ ಅಣ್ಣತಮ್ಮಂದರು, ಪರಿವಾರದವರು, ಅವ್ರ ಕುಟುಂಬದವರು ಸಹಿತ ಮಹಾರಾಜರ ಬಗ್ಗೆ ಬಹಳ ನಿಷ್ಠಾವುಳ್ಳವರು. ಜೋಶಿ ಅವರನ್ನು ತಿಳ್ಕೊಂಡು, ವಿಠ್ಠಲ್ ಜೋಶಿ ಅವರು, ನಾವು ಬಹಳ ದಿವಸದಿಂದ ಇವರು ಪರಿಚಯ. ಬೆಳಗಾವಿಯಲ್ಲಿ ಚಿದಂಬರ ನಗರದಲ್ಲಿ ಇದ್ದಾಗಿಂದು ನಮ್ಮ ಪರಿಚಯ. ಅವಾಗ ಸಹಿತ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಈಗ ಆ ಮಾತು 30-35 ವರ್ಷ ಆಗಿ ಹೋಗಿರ್ತೀವಿ. ಅವಾಗ ಇವರೆಲ್ಲ ಮಕ್ಕಳಿಗೂ ಭಾಳ ಸಣ್ಣವರು ಇರ್ತಾರೆ. ಅಂಥ ಅವ್ರದ್ದು ಇವತ್ತು ಈ ಒಂದು ವೈವಾಹಿಕ ಜೀವನದಲ್ಲಿ 50 ವರ್ಷ ಅವರು ತಮ್ಮ ಪ್ರಾಪಂಚಿಕ ಜೀವನವನ್ನು ನಿರ್ವಹಿಸುವಾಗ ಹೆಬ್ಬಳ್ಳಿಯ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಅವರು ತ್ರಿಕರಣ ಪೂರ್ವಕವಾಗಿ ಭಾಗವಹಿಸ್ತಾ ಇರ್ತಾರೆ, ಸೇವೆ ಮಾಡ್ತಾರೆ. ಇವತ್ತು ಅವರು ಆ ಒಂದು 50ನೇ ವರ್ಷದ ವೈವಾಹಿಕ ಜೀವನದ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ದಿವಸ ಅನ್ನೋ ದೃಷ್ಟಿಯಿಂದ ಅವ್ರಿಗೂ ಅನ್ನಿಸ್ತು ಏನಾದರೂ ಮಹಾರಾಜರಿಗೆ ಸೇವೆ ಮಾಡಬೇಕು ಅಂತ. ಇವತ್ತು ಮಹಾರಾಜರಿಗೆ ಅವರು ಮಾವಿನ ಹಣ್ಣಿನ ರಸದಿಂದ ಅಭಿಷೇಕ ಮಾಡಿದರು. ಅದೇ ರೀತಿಯಾಗಿ ಮಹಾರಾಜರಿಗೆ ಅರ್ಥಾತ್ ಏನು ಅಭಿಷೇಕ, ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿದರು. ಅವ್ರಿಗೆ ನಮಗೂ ಪಾದ ಪೂಜೆ ಮಾಡಬೇಕು ಅಂತ ಅನ್ನೋ ಇಚ್ಛೆ ಇತ್ತು, ಅದನ್ನು ಆಯಿತು. ಈಗ ನಾವು ಮುಖ್ಯವಾಗಿ ಅವರಿಗೆ ಮಹಾರಾಜರ ಆಶೀರ್ವಾದ ರೂಪದಲ್ಲಿ ಅವರಿಗೆಲ್ಲರಿಗೂ ಪರಿವಾರದವರಿಗೆ ವಸ್ತ್ರಗಳನ್ನು ಕೊಡ್ತೀವಿ, ಅವರೆಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು. ಮತ್ತು ಮಹಾರಾಜರು ಅವರಿಗೆ, ಅವರ ಕುಟುಂಬದವರಿಗೆ, ಅವರ ಗುರು ದಂಪತಿಗಳಿಗೆ ದೀರ್ಘಾಯುಷ್ಯವನ್ನು ಕೊಡಲಿ. ಇದೇ ರೀತಿಯಾಗಿ ಇನ್ನೂ ದೀರ್ಘಕಾಲದವರೆಗೆ ಅವರ ದಾಂಪತ್ಯ ಜೀವನ ನಾಮಸ್ಮರಣೆ, ಉಪಾಸನೆ ಇತ್ಯಾದಿಗಳಲ್ಲಿ ಕಳೀಲಿ. ಹೆಬ್ಬಳ್ಳಿಯ ಒಂದು ನಿರಂತರವಾಗಿರ್ತಕ್ಕಂಥ ಸಂಪರ್ಕದಿಂದಾಗಿ ಮಹಾರಾಜರ ಬಗ್ಗೆ ಅವರಿಗೆ ಭಕ್ತಿ ನಿಷ್ಠಾ ದಿವಸಕ್ಕೆ ಬೆಳೀತಾ ಇದೆ. ಅವ್ರ ಮಕ್ಕಳು ಸಹಿತ ಅಷ್ಟೇ ಸಾತ್ವಿಕರಾಗಿರುವುದು. ಅವ್ರಿಗೂ ಎಲ್ಲರಿಗೂ ಮಹಾರಾಜರ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಅದೇ ರೀತಿಯಾಗಿ ನಮಗೂ ನಿಮಗೂ ಎಲ್ಲರಿಗೂ ಮಹಾರಾಜರ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಅವ್ರಿಗೆ ನಿಮಗೆಲ್ಲರಿಗೂ ಮಹಾರಾಜರು ಭಗವಂತನಲ್ಲಿ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸತ್ವದ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ. ಅವ್ರಿಗೆ ಇದೆಲ್ಲ ಬಹಳ ಆಡಂಬರ ಮಾಡೋ ಇಚ್ಛೆ ಇದ್ದಿದ್ದಿಲ್ಲ, ಮತ್ತು ನಾವು ಆಗ್ರಹ ಮಾಡಲಿಲ್ಲ. ಅದೆಲ್ಲ ಆಡಂಬರದ ವಿಷಯ ಅಲ್ಲವೇ.
50 ವರ್ಷ ವೈವಾಹಿಕ ಜೀವನವನ್ನು ಬಾಳಿರುವುದರ ಪರಿಣಾಮ ಏನು, ಭವಿಷ್ಯ ಏನು ಅಂದ್ರೆ ಇನ್ನೂ ಹೆಚ್ಚಿಗೆ ಅಂತರ್ಮುಖರಾಗಿ ಪ್ರಾಪಂಚಿಕ ಜೀವನದಿಂದ ಆಸಕ್ತಿಯನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಂಡು ಹೊರಗಿನ ಸೆಳೆಯದಿರಲೆಲ್ಲ ಜಗದ ವೈಭವ, ಜಗತ್ತಿನ ವೈಭವ ನಮ್ಮ ಮನಸ್ಸನ್ನು ಸೆಳೆಯದೇ ಇರುವ ಹಾಗೆ ಇನ್ನು ಶಕ್ತಿದ್ದಷ್ಟು ನಾಮಸ್ಮರಣೆ ಉಪಾಸನೆಯಲ್ಲಿ ಅವರು ಶೇಷಾಯುಷ್ಯ ಕಲಿಬೇಕು ಅನ್ನೋ ಕಳಕಳಿ ಇರೋದರಿಂದಾಗಿ ಪುನಃ ಹೆಚ್ಚಿಗೆ ಆಡಂಬರ ಮಾಡೋದ್ರಾಗಿ ಅದಕ್ಕಿಂತ ಮಾಡಬೇಕಾದ್ದು ಮಹತ್ವದ್ದು ಏನಷ್ಟು ಅದನ್ನೆಲ್ಲ ಅವ್ರು ಮಾಡಿದ್ದಾರೆ. ಮತ್ತು ಈಗ ನಿಮಗೂ ಎಲ್ಲರಿಗೂ ಹೊತ್ತಾಗ್ತದೆ. ನಮಗೂ ಸಹಜ ಅನ್ನಿಸ್ತು ಏನು ಅಂದರೆ ಇವತ್ತಿನ ದಿವಸ ಏನು ಅದ ಅನ್ನೋದನ್ನು ನಿಮಗೆಲ್ಲರಿಗೂ ಅದರ ವಿಷಯವಾಗಿ ಅದರ ವಿಚಾರ ಹೇಳಬೇಕು, ಮಾತು ಹೇಳಬೇಕು ಅನ್ನಿಸ್ತೀವಿ. ಅವರಿಬ್ಬರಿಗೂ ಭಗವಂತ ಅನುಗ್ರಹ ಮಾಡಲಿ, ಅವ್ರ ಮಕ್ಕಳಿಗೆ, ಕುಟುಂಬದವರಿಗೆ ಅಂಥೇಳಿ ಇವತ್ತು ಅವರಿಗೆ ನಾವು ಮಹಾರಾಜರ ಪ್ರಸಾದವನ್ನು ಕೊಡ್ತೀವಿ. ಅವರು ಸ್ವೀಕಾರ ಮಾಡಬೇಕು. ಆಮೇಲೆ ಎಲ್ಲರಿಗೂ ಪ್ರಸಾದವನ್ನು ಪ್ರಾರಂಭ ಆಗ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ.